ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಭಾನುವಾರ. ಸೊ ಬೆಳಿಗ್ಗೆ ನಾಷ್ಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ನಾಷ್ಟಕ್ಕೆ ಬಂದು ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ಸೊ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಈಗ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ನೆನ್ನೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಇವತ್ತು ಹೋಗ್ತಾ ಇದ್ದಿಲ್ಲ. ಸೊ ನೆನ್ನೆ ರಜೆ ಹಾಕಿದ್ರಲ್ಲ, ಅದಕ್ಕೆ ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ. ಸೊ ಬೆಳಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ. ನಮ್ಮ ಮನೆಯವರು ಚಿತ್ರಾನ್ನ ತಿನ್ಕೊಂಡು ಕೆಲ್ಸಕ್ಕೆ ಹೋದರು. ಸೊ ಈಗ ನಾನು ರೆಡಿಯಾಗಿ ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಮಾಡಿ ಈಗ ನಾಷ್ಟ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ಯಾಬ್ಲೆಟ್ ಹಾಕ್ಕೊಳ್ಬೇಕಿತ್ತು ಫ್ರೆಂಡ್ಸ್, ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸಿ ಈಗ ಟ್ಯಾಬ್ಲೆಟ್ ಹಾಕ್ಕೊಂಡು ಊಟಕ್ಕೆ ಮುಂಚೆ ಒಂದಿತ್ತು ಟ್ಯಾಬ್ಲೆಟ್ ಹಾಕ್ಕೊಂಡು ಈಗ ಊಟ ಮಾಡ್ತಾಯಿದ್ದೀನಿ. ಸೊ ಟ್ಯಾಬ್ಲೆಟ್ ಹಾಕ್ಕೊಂಡೋದ್ರಿಂದ ಈಗಲೇ ನಿದ್ದೆ ಬರ್ತಾಯಿದೆ. ಸೊ ನಾಷ್ಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಸಿಗ್ತೀನಿ. ಎಲ್ಲ ಕ್ಲೀನಾಗಿದೆ ಫ್ರೆಂಡ್ಸ್. ಪಾತ್ರೆಗಳು ಇಲ್ಲೆಲ್ಲ ತೊಳೆದಾಯಿತು. ಈಗ ನಾನು ತಿನ್ನೋ ತಟ್ಟೆ ಒಂದಿದೆ ಅಷ್ಟೇ, ಅದನ್ನು ತೊಳೆದ್ಬಿಟ್ಟು ಮಲ್ಕೊಂಡ್ರೆ ಮುಗೀತು. ಆಮೇಲೆ ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬರ್ತಾರೆ. ಆಮೇಲೆ ನೋಡೋಣ ಏನು ಮಾಡೋದು ಅಂದ್ಕೊಂಡು ಅಲ್ಲಿವರೆಗೂ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಈಗ ನಮ್ಮ ಅಮ್ಮ ಬರ್ತಾಯಿದ್ದಾರೆ. ಸೊ ಎಲ್ಲ ಕೆಲಸ ಮುಗಿಸಿದಾಯಿತು. ಸೊ ಎದ್ದು ಊಟ ಮಾಡಿ ಅದನ್ನೆಲ್ಲ ತೊಳೆದಾಕಿ ಈಗ ಕಸ ಎಲ್ಲ ಗುಡಿಸಿದಾಯಿತು. ಈಗ ನಮ್ಮ ಅಮ್ಮ ಬರ್ತಾಯಿದ್ದಾರೆ. ಯಾಕೆ ಅಂದರೆ ಅದೇ ಕೊಬ್ಬರಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ತೆಂಗಿನಕಾಯಿ, ಅದನ್ನು ಒಣಗಾಕಿದ್ದೆ, ಅದನ್ನು ತೊಗೊಂಡು ಹೋಗೋದಕ್ಕೆ ಬರ್ತಾಯಿದ್ದಾರೆ. ಹಾಗೆ ಸುಮ್ಮನೆ ಬರ್ತಾಯಿದ್ದಾರೆ, ತುಂಬ ದಿನ ಆಯ್ತಲ್ವ, ಅದಕ್ಕೋಸ್ಕರ ಹಾಗೆ ಅವ್ರು ಬಂದರೆ ಅವ್ರ ಕೈಯಲ್ಲೇ ಹಾಲು ತರಿಸ್ಬಿಡ್ತೀನಿ. ಹಾಲು ತಂದರೆ ಹಾಗೆ ಕಾಫಿ ಕುಡಿಬೇಕಂತ ಅನ್ನಿಸ್ತಿದೆ. ಕಾಫಿ ಕುಡಿದ್ರೆ ಆಯಿತು. 10 ನಿಮಿಷದ ಮೇಲೆ ಆಯಿತು ಫ್ರೆಂಡ್ಸ್. ಅವರು ಫೋನ್ ಮಾಡಿ ಬರ್ತಾಯಿದ್ದೀನಿ ಅಂದ್ಕೊಂಡು ಇನ್ನೂ ಬಂದಿಲ್ಲ. ಎಲ್ಲಿದ್ದಾರೆ ಗೊತ್ತಿಲ್ಲ, ನೋಡೋಣ. ಬಂದಮೇಲೆ ಹಾಗೆ ಅವ್ರ ಕೈಯಲ್ಲಿ ಹಾಲು ತರಿಸ್ಬಿಟ್ಟು ಫೋನ್ ಮಾಡಿ ಹೇಳ್ತೀನಿ ಹಾಲು ತೊಗೊಂಬ ಅಂತ. ಹಾಲು ತಂದಮೇಲೆ ಕಾಫಿ ಮಾಡ್ಕೊಂಡು ಕುಡಿಯೋಣ. ತುಂಬ ದಿವಸದಿಂದ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇದೆ. ಸೊ ನೆನ್ನೆ ಕೂಡ ಹೇಳಿದ್ರು ಕಾಫಿ ಕುಡಿಬಾರ್ದು ಅಂತ. ನಾನು ಕಾಫಿ ಟೀ ಅಭ್ಯಾಸ ಏನಿಲ್ಲ ಫ್ರೆಂಡ್ಸ್, ಆದರೂ ನನಗೆ ಹೇಳ್ತಾರೆ ಕಾಫಿ ಟೀ ಕುಡಿಬಾರ್ದು ಅಂತ. ಮ್ಯಾಕ್ಸಿ ಏನಮ್ಮ ಚೀಚಿ ಇಲ್ವಾ ಇವತ್ತು ಸಂಡೇ? ಮ್ಯಾಕ್ಸಿ ಮನೆ ಪಾಪ ಫ್ರೆಂಡ್ಸ್ ಮನೆ ನೋಡೋಣ. ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ಟೆಗಳು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಹೋಗ್ತಿದ್ದೆ, ಮಳೆ ಜಾಸ್ತಿ ಆಗಿರೋದ್ರೆ ಗಾಡಿ ಮೇಲೆಲ್ಲ ಹಾಕ್ಬಿಟ್ಟಿದ್ದೀನಿ ಬಟ್ಟೆಗಳನ್ನ. ನೋಡೋಣ. ಸೊ ತೆಂಗಿನಕಾಯಿ ಅಷ್ಟೊಂದು ಒಣಗಾಕಿದ್ನಲ್ಲ ಫ್ರೆಂಡ್ಸ್, ಒಣಗ್ತಾ ಕೊಬ್ಬರಿ ಇಷ್ಟೇ ಆಗಿದೆ ಒಂದು ಸ್ವಲ್ಪನೇ. ಸೊ ಲೈಟಾಗಿ ಒಣಗಿದೆ. ಸೊ 2 ದಿವಸದಿಂದ ಒಣಗಾಕಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು, ಹಾಗಾಗಿ ಒಣಗಾಕಿಲ್ಲ. ಆದರೂ ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ಸೊ ಫೈನಲಿ ನಮ್ಮ ಅಮ್ಮ ಕೂಡ ಬಂದರು. ನಮ್ಮ ಮಾಮ ಬಂದು ಒಂದು 10-15 ನಿಮಿಷಕ್ಕೆ ನಮ್ಮ ಮನೆಯವರು ಹಾಗೆ ನನ್ನ ತಮ್ಮ ಅವರಿಬ್ಬರು ಕೂಡ ಬಂದರು. ಸೊ ನಮ್ಮ ಮನೆಯವರು ಹಾಗೆ ಚಿಕನ್ ತಂದಿದ್ರು ಫ್ರೆಂಡ್ಸ್. ಹಾಗೆ ನನ್ನ ತಮ್ಮ ಹೋಗ್ಬಿಟ್ಟು ಹಾಲು ತಂದಿದ್ದ. ಸೊ ಕಾಫಿ ಮಾಡಿಕೊಂಡು ಫಸ್ಟು ಕುಡಿದ್ಬಿಟ್ಟು ಆಮೇಲೆ ಚಿಕನಲ್ಲಿ ಚಿಲ್ಲಿ ಚಿಕನ್ ಮಾಡಿಕೊಟ್ವಿ. ಸೊ ಅವರು ಕೂಡ ಚಿಲ್ಲಿ ಚಿಕನ್ ಎಲ್ಲ ತಿಂದ್ಕೊಂಡು ಸೊ ಈಗ ಹೊರಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇದ್ದು. ಸೊ ಈಗ ನೆಕ್ಸ್ಟ್ ಅವರು ಹೋದ್ಮೇಲೆ ನಾವು ಒಂದು ಸ್ವಲ್ಪ ರೈಸ್ ಮಾಡಿಕೊಂಡು ಚಿಲ್ಲಿ ಚಿಕನ್ ಎಲ್ಲ ತಿಂದ್ಕೊಂಡ್ವಿ. ಸೊ ಆಮೇಲೆ ಮಳೆ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚಳಿ. ಸೊ ಚಳಿಗೇನು ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಭಾನುವಾರದ್ದು ವ್ಲಾಗ್ ಇಷ್ಟೇ ಆಗಿರುತ್ತೆ. ಸೊ ನಾಳೆ ಸೋಮವಾರದ್ದು ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ, ಅದಕ್ಕೂ ಮುಂಚೆ ನಮ್ಮ ಮ್ಯಾಕ್ಸಿ ಏನೋ ತೀಟೆ ಮಾಡ್ತಾಯಿದ್ದಾನೆ. ಸೊ ಅದು ಹಲ್ಲಕ್ಕೆ ಹೋಗುತ್ತಲ್ಲ ಫ್ರೆಂಡ್ಸ್, ಆ ಟೈಮಲ್ಲಿ ಮನೆ ಮುಂದೆ ಕೂತ್ಕೊಂಡೇ ಒಂಥರ ಅಳ್ತಾನೆ ಅವನು. ಹೋಗಿ ಆ ಕಡೆ ಹೋಗಿ ಕಿರ್ಚ್ಕೊ, ಮನೆ ಮುಂದೆ ಕಿರಿಸ್ತೆ ಅಂದರೆ ಮ್ಯಾಕ್ಸಿ ನೋಡು. ಕೇಳಿಸ್ತಾ ಹೇಳಿದ್ದು ಮತ್ತೆ ಕೇಳೋಕ್ಕಾಗಲ್ಲ ನಿನಗೆ? ಕಿರಿಸ್ತಾರ ಹಂಗೆ ಮನೆ ಮುಂದೆ ಕಿತ್ಕೊಂಡು ಹೋಗ್ಬಿಟ್ಟ ಫ್ರೆಂಡ್ಸ್. ಅಷ್ಟೇ ಒಂದು ಬೈದ್ಬಿಟ್ರೆ ಮತ್ತೆ ಬಂದುಬಿಡ್ತಾನೆ ರಾತ್ರಿಗೆ ಇನ್ನೊಂದು ಸ್ವಲ್ಪ ಹೊತ್ತು. ಪಕ್ಕದ ಮನೆಗೆ ಹೋಗ್ತಾ. ಸೊ ಹಾಯ್ ಫ್ರೆಂಡ್ಸ್, ಇದು ಬಂದು ಸೋಮವಾರ. ಸೊ ಬೆಳಗ್ಗೆ ಕಾಫಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೊ ಕಾಫಿ ಕುಡಿಬಾರ್ದು ಅಂತ ಡಾಕ್ಟ್ರು ನನಗೆ ಹೇಳಿದ್ದಾರೆ, ಬಟ್ ನಾನು ಕುಡಿತಾನೇ ಇಲ್ಲ. ಸೊ ಇವತ್ತು ಸಿಕ್ಕಾಪಟ್ಟೆ ಚಳಿಯಾಗಿದ್ದರಿಂದ ಕುಡಿಬೇಕು ಅಂತ ಅನ್ನಿಸ್ತು. ಸೊ ನೆನ್ನೆ ಹಾಲು ತಂದಿದ್ರಲ್ಲ, ಸೊ ಅದಕ್ಕೆ ಕುಡಿತಾ ಇದ್ದೀನಿ. ಬೆಕ್ಕು ಫ್ರೆಂಡ್ಸ್, ಬೆಕ್ಕು ಹುಲ್ಲು ತಿಂತಾ ಇದೆ. ಸೊ ನನಗೆ ಗೊತ್ತೇ ಇರಲಿಲ್ಲ ಬೆಕ್ಕೆಲ್ಲ ಹುಲ್ಲು ತಿನ್ನುತ್ತೆ ಅನ್ನೋದು. ಸೊ ಈಚೆ ಕಡೆ ಎಲ್ಲ ಸ್ವಲ್ಪ ಮಳೆ ಬಿದ್ದಿದ್ದರಿಂದ ಗಿಡಗಳೆಲ್ಲ ಜಾಸ್ತಿ ಬೆಳ್ಕೊಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಆ ಬೆಕ್ಕುಗಳು ಬಂದಿರೋದಕ್ಕೆ ಅವನು ಗೇಟ್ ಹತ್ರ ನಿಂತ್ಕೊಂಡೇ ಗುರಾಯಿಸ್ತಾ ಇದ್ದಾನೆ ಮ್ಯಾಕ್ಸಿ. ಸೊ ಎಷ್ಟು ಚೆನ್ನಾಗಿದೆಲ್ಲ ಫ್ರೆಂಡ್ಸ್, ಪುಟ್ಟಿಗೆ. ಸೊ ಚೆನ್ನಾಗಿತ್ತು. ಅದ್ರ ಜೊತೆ ಒಂದು ಸ್ವಲ್ಪ ಆಟ ಆಡಿಕೊಂಡು ನಾನು ನಮ್ಮ ಮನೆಯವರು ಹಾಗೆ ಗಿಡಗಳು ನೋಡಿ ಫ್ರೆಂಡ್ಸ್, ಈ ಥರದ್ದು ಫುಲ್ಲು ಬೆಳ್ಕೊಂಬಿಟ್ಟಿದೆ. ಇನ್ನು ಬಿಟ್ಟರೆ ಇನ್ನೂ ಜಾಸ್ತಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸೊ ಫೈನಲಿ ಎಲ್ಲ ನೋಡಿಕೊಂಡು ಎಲ್ಲ ಕಿತ್ತಾಕೊಳ್ತಾ ಇದ್ದೀವಿ. ಸೊ ಪಪಾಯ ಬಿಟ್ಟಿದೆ, ಹಾಗೆ ಸೋರೆಕಾಯಿದು ಮತ್ತು ಕಲ್ಲಂಗಡಿ ಹಣ್ಣದು, ಗೆಣಸು ಗಿಡ ಬಿಟ್ಟಿದೆ, ಕರಿಬೇವು ಗಿಡ, ಆಮೇಲೆ ಹಸಿಮೆಣಸಿನ್ಕಾಯಿ ಗಿಡ, ಇದಿಷ್ಟು ಬೆಳೀತಾ ಇದೆ. ಸೊ ಫುಲ್ಲು ಖುಷಿ ಆಯಿತು. ಅದಕ್ಕೆಲ್ಲ ಒಂದು ಸ್ವಲ್ಪ ಸೈಡಲ್ಲೆಲ್ಲ ಬೇರೆ ಗಿಡಗಳು ಕಿತ್ತಾಕಿ ಅದಕ್ಕೆಲ್ಲ ಒಂದು ಸ್ವಲ್ಪ ಜಾಗ ಮಾಡಿ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಅದೆಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೆಲ್ಲ 11 ಗಂಟೆ ಆಗೋಯಿತು. ಸೊ ನಮ್ಮ ಮನೆಯವರು ಕೆಲಸಕ್ಕೆ ಹೊರಡಬೇಕಿತ್ತು. ಸೊ ಫೈನಲಿ ಬೆಕ್ಕುಗಳು ಹೋದ್ವು. ಸೊ ನಾವು ಬಂದು ನಾನು ಅಡುಗೆಗೆ ರೆಡಿ ಮಾಡಿದೆ. ನಮ್ಮ ಮನೆಯವರು ಕೂಡ ಅವರು ರೆಡಿ ಆದರು ಕೆಲಸಕ್ಕೆ ಹೋಗೋದಕ್ಕೆ. ಅದ್ರ ಜೊತೆ ಸೆಂಡ್ಗೆನೂ ಹಾಕಿದ್ದೆ ಫ್ರೆಂಡ್ಸ್, ಬೇಳೆ ಸಾರನ್ನು ಮಾಡಿದ್ದೆ. ಸೊ ಈಗ ನಾಷ್ಟ ಮಾಡಿಕೊಂಡು ಅವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ ಫ್ರೆಂಡ್ಸ್. ಇದು ನೆನೆದೇ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಸೊ ಇವತ್ತು ಬಂದು ಸೋಮವಾರ. ಸೊ
ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದೆ ಲೇಟು, ಈಚೆಗಡೆ ಅದೆಲ್ಲ ಕ್ಲೀನ್ ಮಾಡ್ತೀವಿ. ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡಾದ್ಮೇಲೆ ನಮ್ಮ ಮನೆಯವ್ರು ಕೆಲಸಕ್ಕೆ ಹೋದರು ನಾಷ್ಟ ಮಾಡಿಕೊಂಡು. ಸೊ ಇವತ್ತೆಲ್ಲ ಲೇಟ್ ಆಯಿತು. ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಈಚೆಗಡೆ ಕ್ಲೀನ್ ಮಾಡೋದಕ್ಕೆ ಹೋಗಿದ್ದಕ್ಕೆ ಲೇಟ್ ಆಯಿತು. ಈಗ ಎಲ್ಲಿಗೆ ಹೋಗ್ತೀನಿ ಅಂದರೆ ರೇಷನ್ ಕೊಡ್ತಿದ್ದಾರೆ ಫ್ರೆಂಡ್ಸ್, ಅದಕ್ಕೆ ರೇಷನ್ ಹೋಗ್ತೀವಿ. ಹೋದ ತಿಂಗಳು ಕೂಡ ಈಸ್ಕೊಂಡಿದ್ವಲ್ಲ, ಸೊ ಊರಿಗೆ ಹೋಗಿದ್ದೀವಿ ಹೋದ ತಿಂಗಳು, ಅದಕ್ಕೆ ಈಸ್ಕೊಳ್ಳೋಕ್ಕಾಗಲಿಲ್ಲ. ಈ ತಿಂಗಳಾದರೂ ಈಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಗಾಡಿ ಇಲ್ಲ ಫ್ರೆಂಡ್ಸ್, ನಡ್ಕೊಂಡು ಹೋಗಬೇಕು. ಸೊ ನಮ್ಮ ಮನೆಯವರು ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾರೆ ಕೆಲಸ ಮುಗಿಸ್ಕೊಂಡು. ಅಷ್ಟೇ ನಾನು ಈಸ್ಕೊಂಡಿದ್ರೆ ಹಾಗೆ ಬರ್ಬೋದು. ನಾನು ನಮ್ಮ ಮನೆಯವ್ರು ಬರೋಲ್ಲ ಅಂದ್ಕೊಂಡು ಬ್ಯಾಗುಗಳು ತಂದಿಲ್ಲ ಅಕ್ಕಿ ಹಾಕ್ಸ್ಕೊಳ್ಳೋಕ್ಕೆ. ಸೊ ಬರ್ತಾ ಅವ್ರಿಗೆ ಹೇಳ್ತೀನಿ ಅಂದರೆ ಎತ್ಕೊಂಬರೋದಕ್ಕೆ. ನೋಡೋಣ ಬನ್ನಿ, ಬೇಗ ಹೋಗಿ ಹಾಕ್ಸ್ಕೊಂಬೇಡ. ಒಂದು ಕಾಲಾಯಿತು ಫ್ರೆಂಡ್ಸ್, ಊಟಕ್ಕೆ ಬೇರೆ ಹೋಗ್ಬಿಡ್ತಾರೆ ಏನೋ ಗೊತ್ತಾಗ್ತಾಯಿಲ್ಲ. ನೋಡೋಣ ಹೋಗಿ ಈಗ ತಾನೇ ರೇಷನ್ಗೆ ಹಾಕ್ಸ್ಕೊಂಬಂದುಬಿಟ್ಟೆ ಫ್ರೆಂಡ್ಸ್, ಅಂದರೆ ಬರ್ಸ್ಕೊಂಬಂದೆ. ಸೊ ಯಾರೂ ಇರಲಿಲ್ಲ ಫ್ರೆಂಡ್ಸ್, ಖಾಲಿ ಇತ್ತು. ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು, ಅಷ್ಟಕ್ಕೆ ಹೋಗಿ ಕೊಟ್ಟೆ. ನಾನು ಹೋದ್ಮೇಲೆ ಇನ್ನೂ ಒಬ್ಬರು ಬಂದರು ಪಾಪ, ಅವ್ರಿಗೆ ಬರ್ಕೊಟ್ಟಿಲ್ಲ, ನನಗೆ ಮಾತ್ರ ಬರ್ಕೊಟ್ರು. ಅವ್ರಿಗೆ 3 ಗಂಟೆಗೆ ಬರೋಕ್ಕೆ ಹೇಳ್ಬಿಟ್ಟು. ಸೊ ಹಾಕ್ಸ್ಕೊಂಡಿಲ್ಲ ಫ್ರೆಂಡ್ಸ್, ಸ್ಲಿಪ್ಪು ನಾನು ಅಮ್ಮಂಗೆ ಕೊಟ್ಬಿಡ್ತೀನಿ, ಅವರೇ ಹಾಕ್ಸ್ಕೊತಾರೆ. ಸೊ ದೇವರೇ ಎಷ್ಟು ಬೇಗ ಮುಗೀತಲ್ಲ ಅಂತ ಖುಷಿ. ಈಗ 2 ಗಂಟೆ ಆಗ್ತಾಯಿದೆ. ಬನ್ನಿ ಹೋಗಿ 1 ಅವರ್ ರೆಸ್ಟ್ ಮಾಡ್ತೀನಿ. ಆಮೇಲೆ 3 ಗಂಟೆಗೆ ಇದು ಅಡುಗೆ ಮಾಡಬೇಕು ಫ್ರೆಂಡ್ಸ್. ನಮ್ಮ ಮನೆಯವ್ರು ಬರ್ತಾರೆ ಅನಿಸುತ್ತೆ. ಸೊ ನೋಡೋಣ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸ್ಕೊಂಡೆ. ಸೊ ಪೂಜೆ ಆದಮೇಲೆ ಧೂಪ ಹಾಕ್ಕೊಳ್ತೇವೆ ಫ್ರೆಂಡ್ಸ್. ಮೊನ್ನೆ ಚಿಕ್ಕ ತಿರುಪತಿಗೆ ಹೋಗಿದ್ವಲ್ಲ, ಅಲ್ಲಿ ಧೂಪ ಹಾಕೋದು ಬರುತ್ತೆ ಮಣ್ಣಿಂದು, ಅದು ತೊಗೊಂಬರೋಣ ಅಂದ್ಕೊಂಡೆ. ಬಟ್ ಕಾಸ್ಟ್ಲಿ ಆಯಿತು ಅಂದ್ಬಿಟ್ಟು ಬೇಡ ಅಂದ್ಕೊಂಡು ಬಂದೆ. ಸೊ ಫೈನಲಿ ಪೂಜೆ ಮುಗಿಸ್ಕೊಂಡೆ ಫ್ರೆಂಡ್ಸ್. ಈ ನಡುವೆ ನಂಗೆ ಧೂಪ ಹಾಕ್ಬೇಕಂದ್ರೆ ತುಂಬ ಇಷ್ಟ ಆಗ್ತದೆ. ಸೊ ಅದಕ್ಕೆ ಧೂಪ ಹಾಕ್ಕೊಂಡೆ ಫ್ರೆಂಡ್ಸ್. ನೋಡಿದ್ರೆ ಲೈಕ್ ತಾನೇ ಪೂಜೆ ಮಾಡಿದ್ದಾಯಿತು. ಸೊ ಈಗ ಬೆಳಗ್ಗೆ ನಮ್ಮ ಮನೆಯವರು ಬಂದು ಪನ್ನೀರು ಹಾಗೆ ಮಶ್ರೂಮ್ ತರಿಸಿದ್ರು. ಸೊ ಅದರಲ್ಲಿ ಏನಾದರೂ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ಮಶ್ರೂಮ್ ಕಬಾಬ್ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಸೊ ನನಗೆ ಅದು ಆಲ್ ಟೈಮ್ ಫೇವ್ರೇಟ್ ಆಗೋಯ್ತು. ಬಟ್ ಮಶ್ರೂಮ್ ಓವರ್ ಇಟ್ಟು ಬಾಡಿಗೆ ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಮನೆಯವ್ರಿಗೆ ಒಂದು ಮಾತು ಕೇಳಿಬಿಟ್ಟು ಮಶ್ರೂಮಲ್ಲಿ ಏನು ಮಾಡೋದು ನೋಡೋಣ. ಇವತ್ತು ರಾತ್ರಿಗೆ ಪನ್ನೀರ್ ಗ್ರೇವಿ ವಿತ್ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾವ ಥರ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕಂದರೆ 2-3 ಥರ ಮಾಡ್ಬೋದು. ಒಂದು ಪ್ಲೈನಾಗೆ, ಇನ್ನೊಂದು ಗ್ರೇವಿ ಥರ ರುಬ್ಬಾಕ್ ಮಾಡ್ಬೋದು, ಇನ್ನೊಂದು ಗ್ರೀನ್ ಕಲರ್ ಮಾಡ್ಬೋದು. ಸೊ ನೋಡೋಣ ಯಾವ್ದು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಕರೆಂಟ್ ಬೇರೆ ಹೋಯಿತು. ಸೊ ನೋಡೋಣ ಏನು ಮಾಡೋದು ಅಂದ್ಕೊಂಡು. ಚಾರ್ಜಿಂಗ್ ಬಲ್ಪಿದೆ, ಇದು ಎಷ್ಟೊತ್ತು ಬರ್ತಾ ಗೊತ್ತಿಲ್ಲ. ಇನ್ನೇನು ಒಂದು 5 ನಿಮಿಷ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬರ್ತಾರೆ, ಆನ್ ದ ವೇ ಇದ್ದಾರೆ. ಸೊ ಇನ್ನೊಂದೇನು ಅಂದರೆ, ಈ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್, ಈ ಇನ್ಸ್ಟಾಗ್ರಾಮಲ್ಲಿ 2-3 ದಿವಸದಿಂದ ಒಂದು ವೈರಲ್ ಆಗ್ತಾಯಿದೆ, ಡೈರಿ ಮಿಲ್ಕ್ ಸಿಲ್ಕ್ ಕುನಾಫಾ ಚಾಕ್ಲೇಟ್. ಸೊ ನೋಡಿರ್ಬೋದು, ಕುನಾಫಾ ಬಂದುಬಿಟ್ಟು ದುಬೈಯಲ್ಲಿ ತುಂಬ ಫೇಮಸ್ ಚಾಕ್ಲೇಟ್ ಅದು. ಸೊ ಹಾಗಾಗಿ ನಾನು ತೊಗೊಳ್ಳೋಣ ಅಂದ್ಕೊಳ್ತೇನೆ. ನಮ್ಮ ಮನೆಯವ್ರು ತೊಗೊಳ್ಳೋಣ ಅಂತ ಅಂದ್ಕೊಳ್ತಾಯಿದ್ರು. ನೆನ್ನೆ ಮಾತಾಡ್ತಾಯಿದ್ವಿ ಇಬ್ಬರು ಅದ್ರ ಬಗ್ಗೆ. ಸೊ ನಾನು ಒಂದು ಸತಿ ಬೇಡ ಅಂತ, ಒಂದು ಸತಿ ಬೇಕು ಅಂತ. ಯಾಕಂದರೆ ತುಂಬ ಜನ ಹೇಳ್ತಾರೆ 500 ರೂಪಾಯಿ ಇದೆ ಫ್ರೆಂಡ್ಸ್ ಅದು ಸಿಲ್ಕು. ಸೊ ನನಗೆ ವೇಸ್ಟ್ ಮಾಡೋದು ಬೇಡ. ಒಂದು ಚಾಕ್ಲೇಟ್ಗೆ 500 ರೂಪಾಯಿ ಸುಮ್ಮನೆ ಯಾಕೆ. ಕರೆಂಟ್ ಹೋಗಿ ಬಂತು ಫ್ರೆಂಡ್ಸ್. ಒಂದು ಚಾಕ್ಲೇಟ್ಗೆ ಸುಮ್ಮನೆ 500 ರೂಪಾಯಿ ಯಾಕೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಕಮೆಂಟ್ಸು ಇದೆ. ಸೊ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಅಂದ್ಕೊಳ್ತೇನೆ. ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದು ರೀಲ್ಸಲ್ಲಿ ನೋಡ್ತಾ ಇದ್ರೆ ಬರ್ತಾನೆ ಇರುತ್ತೆ ಪದೇ ಪದೇ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಒಬ್ಬರು ಏನಾದರೂ ಈಸ್ಕೊಂಡು ತಿಂದುಬಿಟ್ರು ಅಂದರೆ ಪ್ರತಿಯೊಬ್ಬರು ಅದನ್ನೇ ಟ್ರೆಂಡಿಂಗ್ ಮಾಡ್ತಾ ಇರ್ತಾರೆ, ವೀಡಿಯೋಸ್ ಹೋಗ್ತಾ ಇರುತ್ತೆ ಅಂದ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ಕ್ರೇವಿಂಗ್ಸ್ನ. ಬನ್ನಿ ಈಗ ಹೋಗ್ಬಿಟ್ಟು ಪನ್ನೀರಲ್ಲಿ ಏನು ಮಾಡೋದು ಅಂತ ನಮ್ಮ ಮನೆಯವ್ರಿಗೆ ಒಂದು ಸತಿ ಕೇಳ್ಕೊಂಡು ಆಮೇಲೆ ನೋಡೋಣ. ನೀರು ತರಬೇಕು ಫ್ರೆಂಡ್ಸ್, ಕ್ಯಾನ್ ಹೊರಗಡೆ ಇಟ್ಟಿದ್ದೀನಿ. ಸೊ ಗಾಡಿ ಇಲ್ವಲ್ಲ, ಅವ್ರು ಮಧ್ಯಾಹ್ನ ಬರ್ತೀನಿ ಅಂತಂದರು. ಮತ್ತೆ ಬೇರೆ ಕೆಲಸ ಬಂತು ಅಂತ ಮತ್ತೆ ಕೆಲಸಕ್ಕೆ ಹೋದರು. ಈಗ ಇನ್ನೇನು ಬರ್ತಾರೆ, ಇನ್ನೊಂದು 2-3 ನಿಮಿಷ ಒಂದಿವೆ, ಇಲ್ಲೇ ಇದ್ದಾರೆ, ಮನೆ ಹತ್ರ ಬರ್ತಾರೆ. ಸೊ ಬನ್ನಿ ಅಡುಗೆ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ರೆಸಿಪಿ ಪನ್ನೀರ್ ರೆಸಿಪಿ ಫ್ರೆಂಡ್ಸ್. ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಶೇರ್ ಮಾಡ್ಕೊಳ್ತಿರೋದು. ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಪನ್ನೀರು ಕಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಕೊತ್ತಂಬರಿ, ಪುದೀನ, ಟೊಮೆಟೊ, ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದ್ರ ಜೊತೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರ್ ಇದಿಷ್ಟು ತೆಗೆದಿಟ್ಟಿದ್ದೀನಿ. ಸೊ ಇವತ್ತು ಅಡುಗೆ ಬಂದು ನಮ್ಮ ಮನೆಯವ್ರು ಮಾಡ್ತೀನಿ ಅಂತ ಅಂದರು. ಸೊ ಪನ್ನೀರ್ ಬಿರಿಯಾನಿ. ಈಗ ಪನ್ನೀರನ್ನ ಫಸ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಒಗ್ಗರಣೆ ಎಲ್ಲ ಕೊಟ್ಟರು. ಸೊ ಎಲ್ಲ ರೆಡಿ ಆಗೋಯಿತು. ಸೊ ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಆಗಿದೆ ಬಿರಿಯಾನಿ. ಈಗ ಇಲ್ಲಿ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸೊ ಬಿರಿಯಾನಿ ಅಂತೂ ಸಕ್ಕತ್ತಾಗಿರುತ್ತೆ. ಅಂದರೆ ಪನ್ನೀರು ಸಿಕ್ಕಾಪಟ್ಟೆ ಬಾಡಿಗೆ ಹೀಟು ಫ್ರೆಂಡ್ಸ್. ನಮ್ಗೆ 1 ಟೈಮ್ಗೆ ಸಿಕ್ಕಾಪಟ್ಟೆ ಓವರ್ ಹೀಟ್ ಆಗೋಯಿತು ಬಾಡಿ. ಸೊ ನೋಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದೆ. ಇವತ್ತು ಮೊಸರು ಬಜ್ಜಿಗೆ ನಮ್ಮ ಮನೆಯವ್ರು ಟೊಮೆಟೊ ಹಾಕು ಅಂತಂದರು, ಬಟ್ ಅವ್ರು ತಿಂದಿಲ್ಲ. ಸೊ ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ಸೊ ಊಟ ಕೂಡ ಮುಗಿಸ್ಕೊಂಡ್ವಿ. ಪಾಪ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿದೆ ಅವನಿಗೆ. ಸೊ ಗೇಟ್ ಹತ್ರನೇ ಕೂತ್ಕೊಂಡಿದ್ದ. ಸೊ ಅವನು ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ರೆ ಈ ಕಡೆ ಗೇಟ್ ಕಡೆ ಮುಖ ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ಬಂದು ಈಗ ಬಿಸ್ಕೆಟ್ ಹಾಕ್ತೆ ಪಾಪ ತಿಂತಾ ಇದ್ದಾನೆ.
ನಿನ್ನೆ ಬೈದಿದ್ದಲ್ಲ ಫ್ರೆಂಡ್ಸ್ ಅಲ್ಲ ಕೂಗೋದಕ್ಕೆ ಮನೆ ಹತ್ರ ಕೂತ್ಕೊಂಡು ಕೂಗ್ತೀಯ ಅಂತ. ಸೊ ಇವತ್ತು ಸೌಂಡೇ ಬಿಡಲಿಲ್ಲ ಫ್ರೆಂಡ್ಸ್, ಪಾಪ ಅವನು. ನನಗದು ಇಷ್ಟ ಆಗೋದಿಲ್ಲ, ಮನೆ ಮುಂದೆ ಕೂತ್ಕೊಂಡು ಆಳೋ ಥರ ಕಿರಿಸ್ತಾನೆ. ಸೊ ಅದು ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ಬೈದಿದ್ದೆ. ಇವತ್ತು ಪಾಪ ಕೂಗಲೇ ಇಲ್ಲ, ಇದು ಒಳ್ಳೆಯವನು ಮ್ಯಾಕ್ಸಿ. ಮ್ಯಾಕ್ಸಿ ಮ್ಯಾಕ್ಸಿ ತಿನ್ನೋ ಬ್ಯುಸಿ ಅಲ್ಲ ಅವನೇ ಫ್ರೆಂಡ್ಸ್. ಅವನಿಗೆ ಸರಿಯಾಗಿ ಹೊಟ್ಟೆ ಹಸೋಯ್ತು, ಇನ್ನೊಂದೆರಡು ಬಿಸ್ಕೆಟ್ ತಂದು ಹಾಕ್ತೀನಿ. ಒಳ್ಳೆ ಮ್ಯಾಕ್ಸಿ ಫ್ರೆಂಡ್ಸ್ ಇವನು. ಮನೆ ಹತ್ರ ಯಾರೂ ಬರೋಂಗಿಲ್ಲ ಗುರ್ರ ಅಂತಾನೆ, ಬಟ್ ನಮ್ಮ ಹತ್ರ ಸೌಂಡ್ ಬಿಡೋಲ್ಲ. ಲೈಕ್ ತಾನೆ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕಿದ್ದಾಯಿತು. ಸೊ ನಮ್ಮದು ಕೂಡ ಊಟ ಆಗಿತ್ತು. ಪನ್ನೀರ್ ಅಂತೂ ಸಖತ್ತಾಗಿ ಬಂದಿತ್ತು, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆಗುತ್ತೆ. ಬ್ಲಾಗಲ್ಲಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರು ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೆಲಿವರ್ಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರಿ ನಿಮ್ಗೆ ಕೂಡ. ಥ್ಯಾಂಕ್ ಯು ಸೊ ಮಚ್.